ಶಾಸಕ ವೀರೇಂದ್ರ ಪಪ್ಪಿ ಇಡಿ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರೇಂದ್ರ ಪಪ್ಪಿ ಆಪ್ತರಿಗೂ ಕೂಡ ವಿಚಾರಣೆಯ ಬಿಸಿ ಮುಟ್ತಾ ಇದೆ. ಶಾಸಕ ವೀರೇಂದ್ರ ಪಪ್ಪಿ ಬಂಧನ ಆಗಿದೆ. ಈಗ ಅವರ ಆಪ್ತರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುತ್ತಾ ಇದೆ. ಆಪ್ ಡೆವಲಪರ್ ಮನೆ ಮೇಲೆಯೂ ಕೂಡ ಇಡಿ ದಾಳಿ ಮಾಡಿದೆ. ಬೆಟ್ಟಿಂಗ್ ಆಪ್ ಹ್ಯಾಂಡಲ್ ಮಾಡ್ತಾ ಇದ್ದ ವ್ಯಕ್ತಿಯ ಮನೆ ಮೇಲೆ ಕೂಡ ದಾಳಿಯಾಗಿದೆ. ಗುಲ್ಶಾನ್ ಖಟ್ಟರ್ ಅಲಿಯಾಸ್ ಹ್ಯಾಪಿ ಗುಲ್ಶಾನ್ ಖಟ್ಟರ್ ಅಲಿಯಾಸ್ ಹ್ಯಾಪಿ ಮನೆ ಮೇಲೆ ದಾಳಿಯಾಗಿದೆ. ಆರ್ಟಿ ನಗರದ ಸುಲ್ತಾನ್ ಪಾಳ್ಯದ ಮನೆ ಮೇಲೆ ಈ ದಾಳಿಯಾಗಿದೆ. ವೀರೇಂದ್ರ ಪಪ್ಪಿಗೆ ಅನುಕೂಲವಾಗುವ ರೀತಿಯಲ್ಲಿ ಆಪ್ ಡೆವಲಪ್ ಮಾಡಿಕೊಡ್ತಾ ಇದ್ದ. ಹೀಗಾಗಿ ಗುಲ್ಶಾನ್ ಖಟ್ಟರ್ ಮನೆ ಮೇಲೆ ದಾಳಿಯಾಗಿ ಈಗ ತನಿಖೆ ನಡೀತಾ ಇದೆ. ದಾಳಿ ನಡೆಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನೋಡಿ, ಕಿಂಗ್ 567, ಇಂಡಿಯಾ 24, ಪಪ್ಪಿ ಸೇರಿ ಹಲವು ಆ್ಯಪ್ಗಳನ್ನು ಈ ಪಪ್ಪಿ ಹೊಂದಿದ್ದಾರೆ. ಸೊ ಹೀಗಾಗಿ ಅವೆಲ್ಲವನ್ನು ಕೂಡ, ಯಾಕಂತ ಹೇಳಿದ್ರೆ ಈ ಆನ್ಲೈನ್ ಬೆಟ್ಟಿಂಗ್ ಕೇಸ್ ಇದೆಯಲ್ಲ, ಬೆಟ್ಟಿಂಗ್ ಪ್ರಕರಣ ಇದೆಯಲ್ಲ, ಬಹಳ ದೊಡ್ಡ ಗ್ಯಾಮ್ಲರ್ ಇದೆಲ್ಲವೂ ಕೂಡ ಗ್ಯಾಮ್ಲಿಂಗ್ ಇದು. ಅಂಥ ಪ್ರಕರಣಗಳಲ್ಲಿಯೇ ಅತಿ ಹೆಚ್ಚು ಗುರುತಿಸಿಕೊಂಡಿದ್ದು ಈ ಶಾಸಕ ವೀರೇಂದ್ರ ಪಪ್ಪಿ. ಈಗ ಅರೆಸ್ಟ್ ಆಗಿದ್ದಾರೆ. ತನಿಖೆ ವೇಳೆ ಅನೇಕರಿಗೂ ಕೂಡ ಈ ಬಿಸಿ ತಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಮನೆಯಲ್ಲಿ ಕುಬೇರನ ಖಜಾನೆ ಇಡೀ ಕರ್ನಾಟಕ ನೋಡಿದೆ. ಪ್ರಮುಖವಾಗಿ ಏನೆಲ್ಲ ಸೆಕ್ಷನ್ ಇವರ ಮೇಲೆ ದಾಖಲಾಗಿದ್ದಾವೆ, ವಿಚಾರಣೆಯ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆಗಳೆಷ್ಟು ಪ್ರಮಾಣದಲ್ಲಿದೆ ಅಂತ ಹೇಳಿ. ಯಶೋತ್, ಈಗಾಗಲೇ ಏನು ವೀರೇಂದ್ರ ಪಪ್ಪಿಯ ಮನೆ ಮೇಲೆ ದಾಳಿ ಮಾಡಿದಂತ ಇಡಿ ಅಧಿಕಾರಿಗಳು ಈಗಾಗಲೇ ಆತನ ಸ್ಥಳೀಯ ನ್ಯಾಯಾಲಯಕ್ಕೆ ಆತನ ಸಿಕ್ಕಿಂನಲ್ಲಿ ಬಂದಿದ್ದು ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿಂದ ಕಸ್ಟಡಿಗೆ ತೆಗೆದುಕೊಂಡು ಬಂದಿರುವಂತೆ ತಂದು ಇಲ್ಲಿನ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿತ್ತು. ಏನು ಮೇಲೆ ಮಧ್ಯರಾತ್ರಿ ತಡರಾತ್ರಿ ಲೇಟ್ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ಜಡ್ಜ್ ಮನೆಗೆ ಸಮಯವನ್ನು ನಿಗದಿಯನ್ನ ಮಾಡಿಸಲಾಗಿತ್ತು. ಅದರಂತೆ ಈಗ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಿರುವಂತದ್ದು. ಈಗ ಜಡ್ಜ್ ಮುಂದೆ ಹಾಜರುಪಡಿಸಿ ಸುಮಾರು 5 ದಿನಗಳ ಕಾಲ ಒಂದು ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಇದೆ. ಇನ್ನ ವೀರೇಂದ್ರ ಏನಿದ್ರು ಶಾಸ್ತ್ರಿ ಈತನಿಗೆ ಸೇರಿರುವಂತ ಬೆಟ್ಟಿಂಗ್ ಆಪ್ಗಳಿಂದ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಏನಿತ್ತು ಎಲ್ಲವೂ ಕೂಡ ಅನಧಿಕೃತವಾಗಿ ಈತ ನಡೆಸ್ತಾ ಇದ್ದ ಅನ್ನೋ ದೂರುಗಳು ಬಂದಿತ್ತು. ದೂರಿನ ಅನ್ವಯ ಆತನ ಮನೆ ಕಚೇರಿ ಮತ್ತು ಆತನ ಆಪ್ತರ ಪಾರ್ಟ್ನರ್ಸ್ ಗಳೇನಿದ್ರು ಎಲ್ಲರ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಸೊ ಈಗಾಗಲೇ ಸುಮಾರು 12 ಕೋಟಿಯಷ್ಟು ಕ್ಯಾಶ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 1 ಕೋಟಿ ವಿದೇಶಿ ಕರೆನ್ಸಿ ಇದೆ. ಅದ್ರ ಜೊತೆಗೆ 6 ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು ಏನು ಬೆಳ್ಳಿಯ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈಗ ಅಷ್ಟರಲ್ಲಿ ಸುಮಾರು 17 ಬ್ಯಾಂಕ್ ಅಕೌಂಟ್ಗಳು, 2 ಲಾಕರ್ಗಳು, ಅದ್ರ ಜೊತೆಗೆ ಹೈ ಎಂಡ್ ಕಾರ್ಗಳೇನಿತ್ತು ಇವೆಲ್ಲವನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಇವೆಲ್ಲವನ್ನು ಸೀಜ್ ಮಾಡಿರುವಂತ ಇಡಿ ಅಧಿಕಾರಿಗಳು ಇದೀಗ ನ್ಯಾಯಾಧೀಶರ ಮುಂದೆ ವಶಕ್ಕೆ ಪಡ್ಕೊಳ್ತಾ ಅದ್ರ ಜೊತೆಗೆ ದಾಳಿಯ ವೇಳೆ ಸಿಕ್ಕಿದಂತ ಮಹತ್ವದ ದಾಖಲೆಗಳೈತಿ ದಾಖಲೆಗಳನ್ನ ಇಟ್ಕೊಂಡು ಆತನ ವಿಚಾರಣೆಯನ್ನು ನಡೆಸುವಂತದ್ದು. ಇದರ ಮಧ್ಯೆ ಸೊ ಈತನ ಹಣಕಾಸು ಏನಿದೆ ಎಲ್ಲ ಹಣಕಾಸು ವಹಿವಾಟು ಮಾಡಿರುವಂತದ್ದು, ಬ್ಯಾಂಕ್ಗಳಲ್ಲಿ ಇರ್ಬೋದು, ಲಾಕರ್ಸ್ ಗಳು ಇರುವಂತದ್ದು, ಸಿಕ್ಕಿದ ಕ್ಯಾಶ್ ಇರ್ಬೋದು, ಈತ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು ಇರ್ಬೋದು, ಇದೆಲ್ಲದಕ್ಕೂ ಸಿಕ್ಕಿರುವಂತಹ ಹಣ ಈತ ಹಣದ ಮೂಲವನ್ನ ಕೊಡಬೇಕಾಗತ್ತೆ. ಈ ಹಣದ ಮೂಲವನ್ನ ಜೊತೆಗೆ ಈ ಅನಧಿಕೃತವಾಗಿ ಬೆಟ್ಟಿಂಗ್ ಆಪ್ಗಳನ್ನ ನಡೆಸೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಸೊ ಇವೆಲ್ಲವನ್ನು ಕೂಡ ಈತ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಎದುರಿಸಬೇಕಾಗುತ್ತೆ. ಅದರ ಜೊತೆಗೆ ಈತನ ಆಪ್ತರ ಇರ್ಬೋದು, ಈತನ ಸಹೋದರ ನಾಗರಾಜ್ ಇರ್ಬೋದು, ತಿಪ್ಪೇಸ್ವಾಮಿ ಇರ್ಬೋದು, ಈತನ ಪಾರ್ಟ್ನರ್ ಆಗಿದ್ದಂತಹ ಕುಸುಮಾ ಅವರ ಸಹೋದರ ಅನಿಲ್ ಇರ್ಬೋದು, ಜೊತೆಗೆ ಈತನಿಗೆ ಬೇಕಾದಂತ ಗೇಮಿಂಗ್ ಆಪ್ಗಳನ್ನು ಈತ ಕೇಳಿದ ರೀತಿಯಲ್ಲಿ ಡೆವಲಪ್ ಮಾಡಿ ಕೊಡ್ತಾ ಇದ್ರಂತ ಮತ್ತೋರ್ವ ಏನು ಟೆಕ್ನಿಕಲ್ ಆಗಿ ಆತನ ಪೂರ್ತಿ ಗೇಮಿಂಗ್ ಆಪ್ಗಳ ಮ್ಯಾನೇಜ್ಮೆಂಟ್ ಅನ್ನು ನೋಡ್ಕೊಳ್ತಾ ಇದ್ದ. ಸೊ ಗುಲಾಮ್ ಅಂತೇಳಿ ಆತನ ಮನೆ ಮೇಲೆ ಕೂಡ ಇಡಿ ದಾಳಿಯಾಗಿರುವಂತದ್ದು. ಇದೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮುಂದಿನ ದಿನಗಳಲ್ಲಿ ನಡೆಸುವಂತದ್ದು. ಸದ್ಯ ಕಾಂಗ್ರೆಸ್ ಶಾಸಕ ಆಗಿರುವಂತ ವೀರೇಂದ್ರ ಪಪ್ಪಿಯ ಬಂಧನ ಆಗಿರುವಂತದ್ದು. ದರ್ಶನ. ಥ್ಯಾಂಕ್ ಯು ಸಂತೋಷ್.